ನೋಡ್ರಿಪ್ಪ, ದಿನ ಬೆಳಗ್ಗೆ ಆದ್ರೆ ನಾವು ಈ ನಮೂನಿ ಗುದ್ದಾಡ್ಬೇಕು. ಇಂಥದ್ದು ಗುದ್ದಾಡೋದು ಇಟ್ಕೊಂಡು ನಾವು ಏನೈತಿ ಇಲ್ಲಿ ಬರ್ತೀವಿ ಮಜಾ ಮಾಡಕ್ಕೆ. ಏನು ರೀ ಸತ್ಯ ಏನಂತಾರೆ? ಹೌದ್ರಿ. ಅಲ್ಲೇ ಒಬ್ಬ ಗುದ್ದಾಡಕ್ಕೆ ಅಂತಾರ್ರಿ, ಅವನೋ ಬಂದು ತೋರಿಸ್ತಾನೆ. ನಮಸ್ಕಾರ ರೀ. ನಮಸ್ಕಾರ ರೀ ಹೇಳ್ರಿ ಎಲ್ಲರಿಗೂ. ಇವ ಸಲ್ಯೂಟ್ ಮಾಡತ್ತಾನ. ಇವ ಹಗ್ಗದ ಕೊಟ್ಟಾಗ ಗುದ್ದಾಡತ್ತಾನ, ಅಲ್ಲ ಅವ ಬಂಜಿ ಕಾರ್ಡ್ ಕೊಟ್ಟಾಗ ಗುದ್ದಾಡತ್ತಾರ. ನಾವು ಗುದ್ದಾಡಿದ್ದು ನೋಡಿದ್ರಿ ಇಲ್ಲಿ ಮಠ. ಈಗ ಗಾಡಿ ಸ್ವಲ್ಪ ಭಾಳ ಹೊಲ್ಸಾಗಿತ್ತೀನಿ, ಮಳೆ ಗಿಳಿ ಜೋರಾಗಿ ಬಂದ. ಚೊಕ್ಕ ವಾಶ್ ಗೀಶ್ ಆಯ್ತು, ಲಗೇಜ್ ಮೌಂಟ್ ಆಯ್ತು. ಇನ್ನು ಗಾಲಿ ಒಂದು ಸ್ವಲ್ಪ ಹೊಲ್ಸದಾವ, ಇರಲಿ ಹೊಲ್ಸು ಮಾಡ್ಕೊಳಕ್ಕೆ ಹೊಂಟಿವಿ ಗಾಡಿ. ಇಲ್ಲಿ ಬೆಳಗ್ಗೆ ಹನುಮಪ್ಪ ಬಂದ್ಬಿಟ್ಟಾನೆ. ಮರ ಜಿಗದ್ನೆ, ಟೊಂಗಿ ಜಿಗದ್ನೆ, ಹನುಮಪ್ಪ ಬಿದ್ದ ಶೀಟ್ ಹೊಡೆದ ಫ್ಯಾಕ್ಟ್ರಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ. ಯಾರೇ ಇನ್ಫಿನಿಟಿ ಅಂದ್ರೆ ಇರಲಿ. ರೋಡ್ ಹಾಕೈತಿ, ಇದೆಲ್ಲ ರೋಡ್ ಹಾಕೈತಿ. ಮಂಗ್ಯ ಆಯ್ತು ಆಡ್ರಿ, ಇಲ್ಲೇ ಐತಿ ತೋರ್ಸಂತ. ಇಲ್ಲಿ ನೋಡ್ರಿ ಎಷ್ಟು ಚಂದ ಕುದ್ದೈತಿ. ಇಲ್ಲಿ ಕರಿ ಮುತ್ತಿ ಮಂಗ್ಯ ಅದಾವ, ಕುಂತೇನ ಕಟ್ಟಾತಾವ, ಬೇವಿನ ಹಣ್ಣು ತಿನ್ನತಾವ. ಸೊ ಗಾಡಿದು ಇದಾತು ಆದಾತು ಎಲ್ಲ ಮುಗಿಸ್ಕೊಂಡ್ವಿ ಕೆಲಸ. ಸೊ ಫೈನಲಿ ಬೆಳಗ್ಗೆ 7:49 ಯಾವುದು ಔರಂಗಾಬಾದ್ ಸಿಟಿ ಅಂದ್ರೆ ಏನು 20 ಕಿಲೋಮೀಟರ್ಸ್ ಮುಂದೆ ಸ್ಟೇ ಮಾಡಿದ್ವಿ. ಅಲ್ಲಿಂದ ಬಿಡಾತೇವೆ ಈಗ. ಆ್ಯಂಡ್ ನಿನ್ನೆ ರಾತ್ರಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಇದ್ರದ್ದು ಟಯರ್ ಆಫ್ ರೋಡಿಂಗಿಗೆ. ಅಲ್ಲ ಲೈಕ್ ಸ್ಲಶ್ ಮಾಡ್ನ್ಯಾಗ ಫ್ರಂಟ್ ಟಯರ್ ಇಷ್ಟು ವೇಟ್ ಹಾಕ್ಕೊಂಡು ಹಿಂಗೆ ಒಳಗೆ ಬರ್ಬೇಕಾದ್ರೆ ಇಲ್ಲಿ ಇದೇನು ರೋಡ್ ಕಂಡೀಷನ್ ಐತಿ, ಇಲ್ಲೇ ಮಸ್ತ್ ಸ್ಕಿಡ್ ಹೊಡ್ಯಾಕತ್ತಿದ್ದ. ಸೊ ಜನ್ಸ್ಕಾರ್ಗೆ ಹೆಂಗೆ ಪರ್ಫಾರ್ಮ್ ಮಾಡ್ತೈತಿ, ಎಷ್ಟು ತ್ರಾಸ ಆಕೈತಿ ನೋಡೋಣ ಅಂತ. ಹಿಂಗೆ ಮಡ್ ಗಿಡ್ ಸಿಕ್ತಂದ್ರೆ ಇಲ್ಲಿ ಸ್ವಲ್ಪ ಭಾಳ ಕೇರ್ಫುಲ್ಲಾಗಿರ್ಬೇಕು. ತಿರುಗಾಡ್ಬಿಟ್ಟೈತಿ ನೆನ್ನೆ ಗಾಡಿಯಲ್ಲೇ. ಓಕೆ, ಸೊ ನಿನ್ನೆ ನಾವು ರಾಜ್ಮಾತಾ ಏನು ಇಲ್ಲೊಂದು ರೆಸಾರ್ಟ್ ಐತಿ ರಾಜ್ಮಾತಾ ಅಂಥೇಳಿ, ಇಲ್ಲಿ ಸ್ಟೇ ಮಾಡಿದ್ವಿ. ಓಕೆ ಅನ್ನಿಸ್ದಷ್ಟೇ. ಬಿಸಿನೀರು ಬೇಕಾ, ಬಿಸಿನೀರು ಬಂತ. ಮತ್ತು ನಮ್ದು ತಣ್ಣಗೆ AC ಇರ್ಬೇಕಾ, AC ಇತ್ತು. ನಮ್ಮ ರೂಮಿಗೆ ಚಾರ್ಜ್ ಮಾಡಿದರೆ 3 ಮಂದಿ ಏನಡಕ್ಕೆ 1300. ಸತ್ಯಾಂದ ನಾನ್ AC ರೂಮ್ ತೊಗೊಂಡಿದ್ದ, ಫ್ಯಾನ್ ಸಾಕೋಣ ಅಂಥೇಳಿ ಅವನದು 1100 ಮಾಡಿದ್ರೆ. ಸೊ ಅವ್ನು ಸ್ವಲ್ಪ ಕಾಸ್ಟ್ಲಿ ಆಯ್ತು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ 600-700ನಾಗ ಒಂದು ರೂಮ ಹಿಂಗೆ ಮಲ್ಕೊಂಡು ಎದ್ದು ಜಳಕ ಮಾಡಿ ಹೋಗ್ಬಿಡೋ ಟೈಪ. ಬಟ್ ಸೈಜ್ ಚಲೋ ಐತೆ ರೂಮಿಂದ, ಬಾಲ್ಕನಿ ಇಲ್ಕನಿ ಎಲ್ಲ. ಬಟ್ ನಿನ್ನೆ ರಾತ್ರಿ ಏನೈತಿ, ಔರಂಗಾಬಾದ್ ಎಂಟ್ರ್ ಆಗೋಬೇಕಾದ್ರೆ ಮಸ್ತ್ ಚಲೋ, ಲೈಕ್ ಚೊಕ್ ರೋಡ್, ವೆದರು ಮಸ್ತಾಗಿತ್ತು ಮಳೆ ನಿಂತ ಮೇಲೆ. ಬಟ್ ಟಯರ್ಡ್ ಭಾಳ ಆಗಿದ್ವಿ, ಕತ್ಲಾಗ ಯಾವುದು ವ್ಯೂ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಹೊಳ್ಳಿ ಇದರ ರೋಡ್ಲೇ ಬರೋದೈತಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಅಂಥೇಳಿ ಕ್ಯಾಮ್ರಾ ಒಳಗಿಟ್ಟೇನೈತಿ. ಲಾಸ್ಟ್ ಹೋಟೆಲ್ ಮುಟ್ಟೋಕ್ಕಿಂತ ಮುಂಚೆ 120 ಕಿಲೋಮೀಟ್ರ್ ಒಂದು ಸ್ಟ್ರೆಚ್ ಹೊಡೆದ್ವಿ. ಚಾ ನೀರಿನ ಬ್ರೇಕ್ ಆದ್ಕೊಳ್ಳೆ ಹೊಳ್ಳಿ 130 120 ಕಿಲೋಮೀಟ್ರ್ ಮತ್ತು ಹೊಳ್ಳಿ ನಾನ್ ಸ್ಟಾಪ್ ಹೊಡೆದೇವಿ. ಅವಾಗ ಬಂದು ರೂಮಿಗೆ ಮುಟ್ಟೇವೆ ನಿನ್ನೆ. ಸೊ ಈಗ ನೋಡ್ಬೋದು ನೀವು, ಮುಂದೇನೈತಿ ಚೊಕ್ಕ ಪೂರಾ ಮೌಂಟೇನ್ ರೇಂಜ್ ಕಾಣತೈತಿ. ಇದು ಮೌಂಟೇನ್ ರೇಂಜ್ ಮತ್ತಿಲ್ಲೇ ಇದು ಮಹಾರಾಷ್ಟ್ರ ದಾಟಿ ಸ್ವಲ್ಪ ಆ ಕಡೆ ಮುಂದೆ ಹೋದ್ಮೇಲೆ ಕಮ್ಮಿ ಸಿಗೋದು. ಮತ್ತು ಒಳ್ಳೆ ಆ ಕಡೆ ಚಂಡೀಗಢ ಆ ಸೈಡ್ ಮುಂದೆ ಏನು ಹೋಗ್ಯವಿ, ಹೈವೇ ಮುಗಿದ್ಮೇಲೆ. ಬಟ್ ಮಹಾರಾಷ್ಟ್ರದೇನು ಗ್ರೀನ್ರಿ, ಬ್ಯೂಟಿ, ಮೌಂಟೇನ್ಸ್ ಅದಾವ, ಇದು ಮಸ್ತ್ ಕಾಣಿಸ್ತದೆ. ನಿನ್ನೆ ಪೆಟ್ರೋಲ್ ಹಾಕ್ಸಿದೆ ಅಂತ 320 ರನ್ ಆಗಿತ್ತು ಬೈಕ್. ಅಣ್ಣಾರು ಪೆಟ್ರೋಲ್ ಹಾಕ್ಸ್ಕೊಂಡ್ರು, ನಾವು ಹಾಕ್ಸ್ಕೊಂಡ್ವಿ. ಅವ ಹಾಕ್ಸ್ಕೊಳ್ಳಿಲ್ಲ, ಅವ ಎಲ್ಲಕ್ಕಿಂತ ಫಸ್ಟ್ ಹಾಕ್ಸ್ಕೊಂಡು ನಿಂತಾನೆ. ಅಲ್ಲಿ ಒಬ್ಬ ಅಣ್ಣ ವಿಡಿಯೋ ಮಾಡಿಸ್ಕೊಂಡು ನಿಂತಿದ್ದ. ಹೇಳ್ರಿ, ಏನಾಗ ಹೇಳತ್ತಿದ್ರಿ? ಟೋಟಲ್ 1398. ಹೈವೇ ಅಂದ್ರೆ ಚಾಲೀಸ್ಗಾಂವ್ ಅಂತಂದು ಒಂದು ಇದನ್ನ ಐತಿ ಊರ, ಅದ್ರದ್ದು ಘಾಟ್ ಬಂದೈತಿ. ಈಗ ಹೈವೇ ಅಂದ್ರೆ ಸೀದಾ ಸಿಂಗಲ್ ಲೇನ್ ರೋಡ್ ಆಗೈತಿ. ಸ್ಪೀಡ್ ಮೇಂಟೈನ್ ಮಾಡತ್ತೇವೆ 70-80. ಆ್ಯಂಡ್ ಅಂತ ಬರೀ ಏನು ಖಾಸ್ ಟ್ರಾಫಿಕ್ ಎಲ್ಲ ಈ ರೋಡ್ನಾಗ. ನೋಡ್ರಿ ಎಲ್ಲಿ ಹೋಗಿ ಹೈವೇ ಕನೆಕ್ಟ್ ಆಗೈತಿ. ಬಟ್ ಆಜು ಬಾಜು ಮೌಂಟೇನ್ಸ್ ಅದು ಮಸ್ತ್ ವ್ಯೂ ಚೊಕ್ಕ ಐತಿ.
ಇಲ್ಲಿ ಏನು ಘಾಟ್ನ್ಯಾಗ ಹೊಂಟೇವಿ ಈಗ ಸದ್ಯ ಖತ್ತರ್ನಾಕ್ ಅಂದ್ರೆ ಖತ್ತರ್ನಾಕ್ ಐತ್ರಿ ಬಾ. ಇಲ್ಲಿ ನೋಡ್ರಿ, ಇಲ್ಲಿ ನಿಂತೇವಂದ್ರೆ ಇದಿಷ್ಟು ಪೂರ ಏನೈತಲ್ಲ ಫುಲ್ಲು ಕೆಳಗೆ ಪ್ಯಾಡಿ ಹೊಲಗಳ, ಈ ಕಡೆ ಅಂದ್ರೆ ಇದು ಪೂರ ಗುಡ್ಡ. ಏನು ಶೇಪ್ ಐತಿ, ಅಮೇಝಿಂಗ್ ಮಹಾರಾಷ್ಟ್ರ. ಆ್ಯಂಡ್ ಮುಂದೆ ಇನ್ನೂ ಭಾಳ ಐತಿ ನೋಡ್ರಿ. ಇಲ್ಲೊಂದು ದಿನ ಕಲ್ಲನ್ನ ಕೆತ್ತಿ ಗುಹೆ ಟೈಪ್ ಮಾಡ್ಯಾರ. ಆ್ಯಂಡ್ ಬೈಕ್ ಈಸ್ ರಿಯಲಿ ಪರ್ಫಾರ್ಮಿಂಗ್ ವೆಲ್. ಇಲ್ಲಿ ಸ್ವಲ್ಪ ಫೋಟೋ ತಗೊಳಕ್ಕೆ ನಿಂತಿದ್ವಿ. ಇಲ್ಲಿ ಇವನು ಫೋಟೋ ತಗೊಳಕ್ಕೆ ನಿಂತಾನ, ವಿಡಿಯೋ ಮಾಡತ್ತಾನ ನಮ್ದು. ಇವನ್ನೆಲ್ಲ ವಿಡಿಯೋ ನೋಡೋಕೆ, ನಮ್ಮದು ರೀಲ್ಸ್ ಹಾಕ್ತೀವಿ ಅದನ್ನೆಲ್ಲ ನೋಡೋಕೆ ಇದಕ್ಕೆ ಹೋಗ್ರಿ ಇನ್ಸ್ಟಾಗ್ರಾಮ್ಗೆ. ಇಲ್ಲಿ ಮೇನ್ ಪಾಪಪ್ ಆಗತ್ತೆ ಹೆಸರು. ಸೋಲಾರ್ ಪ್ಯಾನಲ್ಸ್ ನೋಡ್ರಿಲ್ಲ. ನಾ ಎಲ್ಲೇ ಕೆಳಗೆ ನದಿ ಐತಿ ಬಂದು ಮಾಡೀನಿ ಗಾಡಿ ಹೊಡ್ಕೊಂತ ಕೆಳಗೆ ಅಷ್ಟು ಸೋಲಾರ್ ಪ್ಯಾನಲ್ಸ್ ಹಾಕ್ಯಾರ. ನಾವೇನು ಲದ್ದಾಖ್ ರೈಡ್ ಮಾಡತ್ತೀವಿ, ಲದ್ದಾಖದ ರೈಡಿಗಂತ ಅಷ್ಟ ಬಂದಿರೋಂಗಿಲ್ಲ. ಇಂಥವೇನು ರೋಡ್ ಬಂದಿರ್ತಾವೆ ಇಲ್ಲಿ ನಡಕ್ಕೆ, ಇವನ್ನ ಎಂಜಾಯ್ ಮಾಡೋಕ್ಕಂತ ನಾವು ಬೈಕ್ ತೊಗೊಂಡು ಕಂಟಿನ್ಯೂ ಹೋಗೋದು ಪೂರ. ಇಲ್ಲ ಟ್ರಾನ್ಸ್ಪೋರ್ಟ್ನಾಗ ಅದು ಹಾಕಿ ಏನೈತಿ ನಾವು ಚಂಡೀಗಢ, ಶಿಮ್ಲಾ, ಮನಾಲಿ ಎಲ್ಲಿ ಬೇಕಲ್ಲಿ ಈಗ ಗಾಡಿ ಕಳಿಸ್ಬೋದು. ಸೇಮ್ ಅಮೌಂಟಾಗಿ ಖರ್ಚಾಕೈತಿ. ಬಟ್ ನಾವೇನೈತಿ ಸ್ವಲ್ಪ ಸೀದಾ ರಿಲ್ಯಾಕ್ಸಾಗಿ ಹೋಗಿ ಮುಟ್ಟಿಬಿಡ್ತೇವಲ್ಲೇ. ಇಲ್ಲಿ ಅಜ್ಜಾರು ನಿಂತಾರ, ಅಜ್ಜಾರಿಗೆ ಒಂದು ಸ್ವಲ್ಪ ಇದನ್ನ ಕೊಡೋಣ ಅಂತ. ಈ ಕಡೆ ಸೈಡ್ ಏನೈತಿ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ. ಮಳೆ ಸ್ಟಾರ್ಟ್ ಆದ ಮೇಲೆ ಏನು ಒಂದು ಸಣ್ಣ ಲೈನ್ ಕಾಣತ್ತವ ನಿಮ್ಮ ಗುಡ್ಡದ ಮೇಲೆ, ಅದೆಲ್ಲ ವಾಟರ್ ಫಾಲ್ಸ್ ಅದು. ಮಳೆ ಇನ್ನೊಂದು 15-20 ದಿನದ ಮ್ಯಾಗ ಈ ಕಡೆ ಸ್ಟಾರ್ಟ್ ಆಗ್ತದಂತ. ಅವಾಗ ಇನ್ನೂ ಮಸ್ತ್ ಬ್ಯೂಟಿಫುಲ್ ಕಾಣ್ತೈತಿ ಪ್ಲೇಸ್ ನೋಡಕ್ಕೆ. ಆಫ್ ರೋಡ್ ಮಾಡಕ್ಕೆ ಲದ್ದಾಖ್ ಹೊಂಟ್ರೆ ಇಲ್ಲಿ ಆಫ್ ರೋಡ್ ಮಾಡಿಸ್ಕೊಂತ ಯಾವುದೋ ಊರಾಗ ಕರ್ಕೊಂಬಂದೈತಪ್ಪ ಗೂಗಲ್ ಆಂಟಿ. ಇಲ್ಲಿಂದ ಹೊರಗೆ ಬೀಳೋದು ತ್ರಾಸ ಅನ್ಸೋದು. ನಮ್ಮನೆ ಈ ಕಡೆ ಆ ಕಡೆ ಎಲ್ಲ ಕಡೆ ಟ್ರಾಫಿಕ್. ಇದು ಬೆಳಗ್ಗೆ 9:40 ಯಪ್ಪ ದುರ್ಗದ ಬೆಲ್ನಾಗ ಬಂದಂಗೆ ಆತುಪ್ಪ. ಬೆಳಗ್ಗೆ ವಾಟರ್ ಕ್ರಾಸಿಂಗ್ ಬ್ರಿಡ್ಜ್. ಬೆಳ್ಳುಳ್ಳಿ, ಮಡ್ಕೆ ಕಾಳು, ಟಮಾಟಿ ಮಾರಾತಾರಿಲ್ಲ ಬ್ರಿಡ್ಜ್ ಮೇಲೆ. ದುರ್ಗದ ಮೇಲೆ ಇದು ಯಾವುದಿದೆ, ಚೆನ್ನಮ್ಮ ಸರ್ಕಲ್ ಇದೆ ನೋಡ್ರಿ. ಗಾಡಿಗಳು ಬಂದು ಅವ್ರ ಸಂಬಂಧ ವೇಟ್ ಮಾಡತ್ತಿದ್ವಿ. 37 ಡಿಗ್ರಿ ಬೆಳಗ್ಗೆ 9:40. ಇನ್ನು ಮಠ ಮಧ್ಯಾಹ್ನ 2-3 ಗಂಟೆಗೆ ಯಪ್ಪ ನೆನೆಸ್ಕೊಂಡ್ರೆ ಚುರು ಆದದ್ದು. ಒಬ್ಬ ಬರತ್ತಾನ, ಯಾವುದಿದೆ ಪ್ಯಾನ್ ಅಮೇರಿಕಾ, ಹಾರ್ಲಿ ಡೇವಿಡ್ಸನ್ ಪ್ಯಾನ್ ಅಮೇರಿಕಾ. ಇಂಥ ಊರಾಗ ಇಂಥ ರೋಡ್ನಾಗ ಸಿಗ್ತೈತೆ ಅನ್ಕೊಂಡ್ರಿ ನಾವು ನೋಡ್ರಿ. ದರ್ಶನ ಗಾಡಿಗೆ ಎಲ್ಲೆಲ್ಲ ಹಾಕವ. ಈಗ ಜಸ್ಟ್ ಇಷ್ಟು ಲೂಸ್ ಗ್ರಾವಲ್ ಐತಲ್ಲ, ಇಲ್ಲೇ ಹಿಂದಿನ ಟೈರ್ ಹಿಂಗೆ ಮಾಡೋದಿರ್ತದೆ. ಆನ್ ರೋಡ್ ಭಾರಿ ಬೆಸ್ಟ್ ಐತಿ ಟೈರ್ ಗ್ರಿಪ್ಪ. ಬಟ್ ಇಂಥ ಜಾಗದಾಗ ಸ್ವಲ್ಪ ಸ್ಕೆಚಿ ಅನ್ನಿಸ್ತೈತಿ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ನೋಡ್ರಿ. ಇಲ್ಲಿ ಗುಡಿ ಲೆಕ್ಕಕ್ಕೆ ನಡಕ್ಕೆ ವಿಷ್ಣುಂದನೇ ಇದೇನೈತಿ ಮೂರ್ತಿ. ಆಜುಬಾಜು ಆನೆ, ಒಂದೊಂದು ಸ್ತಂಭ. ನೀವೆಲ್ಲಿ ನಿಲ್ಲಿಸ್ತೀರಲ್ಲಿ? ನೀವು ಮುನ್ನಡ್ರಿ ಎಲ್ಲಿ ನಿಲ್ಲಿಸ್ತೀರ ಅಲ್ಲಿ ಹಿಂದೆ ನಿಂತ್ಬಿಡ್ತೇವೆ ನಾವು. ನಾಷ್ಟ ಕುಂತಿದ್ವಿ. ಏನು ತಿಂದ್ವಿ? ಆಲೂ ಪರಾಟ ತಿಂದ್ವಿ. ನಾಷ್ಟ ಆಯ್ತು. ಡ್ಯಾಮೇಜ್ ಇಸ್ ಡನ್. ಅಣ್ಣ ಇಲ್ಲಿ ಕುಂತಾರೆ ಎಲ್ಲರೂ. ಪೇಮೆಂಟಿಂದ ಸ್ವಲ್ಪ ಹೆಂಗೆ ಮಾಡೋದು ಏನು ಮಾಡೋದು. ನನ್ನ ಕಡೆ ಕ್ಯಾಶ್ ಐತಿ, ನನ್ನ ಕಡೆ ಫೋನ್ಪೇ ಐತಿ, ಇದು ನಡೆದೈತಿ. ಅದನ್ನೊಂದು 2-3 ದಿನದಾಗ ಸಾರ್ಟ್ ಮಾಡ್ಕೊತೀವಿ. ಈಗ ಇಲ್ಲಿಂದ ಧೂಲೆ ಐತಿ, ಇನ್ನೊಂದು 30-35 ಕಿಲೋಮೀಟ್ರ್ ಒಂದು ಬ್ರೇಕ್ ತೊಗೊಳೋದೈತಿ. ಇಲ್ಲಿಂದ ಈಗ 100 ಕಿಲೋಮೀಟ್ರಿಗೆ ಒಂದು ಬ್ರೇಕ್ ತೊಗೊತೇವೆ. ನಿನ್ನೆ ಇದನ್ನು ಡಿಸೈಡ್ ಮಾಡಿ ಒಟ್ಟು. ನೋಡ್ರಿ ತೆಗ್ಯಾಕೆ ಹೋದ್ರೆ ಕೈಲಿ ಗುದ್ದಾಡಿದ್ರೆ ಬರೋಂಗಿಲ್ಲ. ವೈಸರ್ ತೆಗಿಯೋದ್ಲೆ ಕಿತ್ಕೊಂಡು ಕೈಯಾಗ ಬಂದೈತಿ. ಚೀ ರೋಡ್ನಾಗ ಇನ್ನೂ ಏನೇನು ನೋಡೋದೈತೋ. ತೂ ಅಂದರ್ ಜಾಕ್ छोड़ बा अभी ನಾವು ಜಿಪ್ ಹಾಕಿ
ನಡಿಪ. ಸೊ ಟೆಂಪ್ರೇಚರ್ ಇವತ್ತೈತಿ 39 ಡಿಗ್ರೀಸ್. ಹುಬ್ಳ್ಯಾಗ ಮಸ್ತ್ ಮಳೆ ಆಗತ್ತಂತ, ತಣ್ಣಗೆ ವೆದರ್ ಐತಿ ಅಂತ. ಬಟ್ ಇಲ್ಲಿ ನೋಡಿದ್ರೆ ಗಿಚ್ಚ ಗಿಲಿ 39 ಡಿಗ್ರಿ. ಟೂ ಹಾಟ್ ಮ್ಯಾನ್, ಟೂ ಹಾಟ್. ಸೊ ಟೈಮ್ ಆಗೈತಿ 12:26. ಇಲ್ಲಿ ಹಮ್ದಾನ್ ಅವರೊಬ್ಬರು ಸಿಕ್ಕಿದ್ರು, ರಾಜಸ್ಥಾನದವ್ರ. ಕಾಜಾ ಬ್ರೌನ್ ಐತಿ. ಅವ್ರು ಆಲ್ಮೋಸ್ಟ್ ಒಂದು 14,000-15,000 ಸಾವಿರ ಓಡ್ಸ್ಯಾರಂತ. ಫ್ರಂಟ್ ಫೋರ್ಕ್ ಚೇಂಜ್ ಮಾಡ್ಸ್ಯಾರ, ಟ್ಯಾಂಕ್ ಚೇಂಜ್ ಮಾಡ್ಸ್ಯಾರಂತ. ಸರಿ. ಸೊ ವಾಟರ್ ಬ್ರೇಕ್ ಆಯ್ತು. 40 ಡಿಗ್ರಿ ಆಗಿತ್ತು ನಡಕ್ಕೆ. ಸ್ವಲ್ಪ ಹೈಡ್ರೇಟ್ ಮಾಡ್ಕೊಂಡು ನಾವು ನೀರು ಕುಡ್ದು ಬಿಟ್ಟೇವಿ. ಬೈಕ್ 1525 ಕಿಲೋಮೀಟ್ರ್ ಓಡೈತಿ ಆಗಲೇ. ಸ್ವಲ್ಪ ಆರಾಮ್ ಹೋಗೋಣ ಈಗ. ಸತ್ಯ ಮತ್ತು ಇಸ್ಮಾಯಿಲ್ ಏನೈತಿ ಇನ್ನೂ ಜಾಯಿನ್ ಆಗಿಲ್ಲ. ಇಸ್ಮಾಯಿಲ್ ಹಿಂದದಾನ, ಸತ್ಯ ಮತ್ತು ಶ್ವೇತಾ ಅವ್ರು ಏನದಾರ ಹಿಂದದಾರ ಇನ್ನೂ. ನಮ್ಮ ಇಂಡಿಯಾದ ಬ್ಯೂಟಿ ನೋಡ್ರಿಪ್ಪ. ಒಂದು ಗುಡ್ಡ ತುದಿ ಮೇಲೆ ಮಸ್ಜಿದ್, ಒಂದು ಗುಡ್ಡ ತುದಿ ಮೇಲೆ ಗುಡಿ. ಏನಂತೀರಿ? ಇದು ಪ್ಲೇಸ್ ಯಾವುದು ಏನು ಗೊತ್ತಿಲ್ಲ ನನಗೆ, ಬಟ್ ಚಲೋ ಐತಿ. ಖಲ್ಘಾಟ್ ಸಿನ್ವಾಡ ಏನೈತಿ ಹೆಸರು. ಸೊ ಮ್ಯಾಲೆ ದರ್ಗಾ ಕಾಣತೈತಿ ನಿಮ್ಗೆ, ಈ ಕಡೆ ಮೇಲೆ ಗುಡಿ ಐತಿ. ರೋಡ್ ಹಿಂಗಿದ್ವು ಅಂದ್ರೆ ಭಾಳ ಮಜಾ ಬರ್ತೈತಿ. ಈ ಹಿಲ್ಲಿ ಏರಿಯಾದಾಗ ಏನೈತಿ, ಕ್ರಾಸ್ ವಿಂಡ್ಸ್ ಆತ, ಫ್ರಂಟ್ ವಿಂಡ್ ಭಾಳ ಹಿಟ್ ಆಗಂಗಿಲ್ಲ. ಮಸ್ತ್ ಕ್ರೂಸ್ ಆಕೈತಿ ಗಾಡಿ. ಹಳೆ ಹಿಮಾಲಯನ, ಹೊಸ ಹಿಮಾಲಯನ ಎರಡೂ ಗಿಚ್ಚ ಆಜು ಬಾಜು 80, 75, 80, 75 ಇಲ್ಲಿ ಹೊಡ್ಯಾತೀವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡೇವಿ ಚಂದಂಗೆ. ಒಂದು ಹೈವೇ ಮುಂದೆ ಮಸ್ತ್ ಒಂದು ಹೋಟೆಲ್ ಸಿಗೈತಿ. ಇಲ್ಲಿ ಎಷ್ಟು ಬಿಸಿಲು ಐತ್ರಿಪ್ಪ ಅಂದ್ರೆ ನೀರಿನ ಸ್ಟಾಕ್ ಎಷ್ಟು ಇಟ್ಟಾರ ನೋಡ್ರಿ, ಇದ್ರ ಮ್ಯಾಗ ತಿಳ್ಕೊಂಬಿಡ್ರಿ. ಯಪ್ಪ 42-43 ಡಿಗ್ರಿ ಅಂತ ಖರಾಬ್ ಆಗೈತಿ. ಈಗ ಊಟ ಆರ್ಡ್ರ್ ಮಾಡೋಕೆ ಮೆನ್ಯೂ ನೋಡಕತ್ತಾರ. ನಾವು ಎಲ್ಲದೀವಪ್ಪ ಅಂದ್ರೆ ಇಂದೋರ್ ನಿಯರ್ ಬೈ ಅದೇವಿ. ಇಂದೋರ್ ಕಡೆ MP ಮಧ್ಯಪ್ರದೇಶ್. ಎಂಟ್ರ್ ಆಗ್ಯಾವ ಇಲ್ಲ ಗೊತ್ತಿಲ್ಲ, ಮ್ಯಾಪ್ ಚೆಕ್ ಮಾಡಿದ್ರೆ ಗೊತ್ತಾಗೈತಿ. ಆ್ಯಂಡ್ ಇವತ್ತು ಸಂಜೆ ಮಟನ ಹಾಕಿದ್ದು ರೈಡ್ ಮಾಡೋದು. ಫಸ್ಟಿಗೆ ಬಿಸಿಲು ಆದಿದಂತ ಭಾಳ ಪ್ರಾಬ್ಲಮ್ ಆಗತ್ತಂತ ಸ್ವಲ್ಪ ಸ್ಲೋ ನೋಡಿದ್ವಿ. ಟ್ರಾಫಿಕ್ಕು ಅಂಥ ಪರಿ ಸಿಕ್ತ ಅಂದ್ರೆ ಮಸ್ತ್ ಸಿಕ್ಕಿತ್ತು ಟ್ರಕ್ಕಿಂದ. ಒಳಗೆ ಕೂಲರ್ ಹಚ್ಚೋರದ ಈಗಿಲ್ಲೇ, ಅದಕ್ಕೆ ಒಳಗೆ ಬಂದ್ಬಿಡ್ತೇವೆ. ಎಲ್ಲ ತೆಗೆದು ಸಾಮಾನು ತಂದು ಏನೈತಿ ಇಲ್ಲಿ ಹೊಟ್ಟೆ ಒಳಗೆ. ಊಟ ಬಂತ, ರೊಟ್ಟಿ, ಪನ್ನೀರ್ ಬಟರ್ ಮಸಾಲ, ದಾಲ್ ತಡಕ, ಉಳ್ಳಾಗಡ್ಡಿ, ನಿಂಬೆಹಣ್ಣು, ವಾಟ್ ಎವರ್. ಒನ್ ಈಸ್ ಲುಕಿಂಗ್ ಲೈಕ್ ದಾಲ್ ತಡ್ಕ. ವಾಟ್ ಯು ಸತ್ಯ ಅವ್ರದ್ದು ಹಿಂದಿ ಚಾಲು ಆಗ್ಬಿಟ್ಟಿದಿಲ್ಲ ಫುಲ್ ಆದಾಗ. 20 minutes later. ಭಯ್ಯ ಕಾವಾ ನೀರು ಕುಡಿದರೆ ಬಂದ್ ಕರ್ ಬಾ, ಬಂದ್ ಕರ್. ಈಗ छोटा ಬ್ರೇಕ್ लेंगे ನೋಡ್ರಿ. ಮನೇಲೋನ ಅದ ನೀರು ಐತಿ, ನಿಮ್ಮ ಕಡೆ ಐತಿ ನೀರು ಸ್ವಲ್ಪ ಐತಿ. ಹಾಂ ಅವ್ನು ನಿಮ್ಗೆ ಸುಕ್ ಕುಡ್ರಿ, ಅವ್ನು ಬಾಯಾಗ ನಿಮ್ಮ ಬಾಯಿ ಕಾದೈತೆ. ಹಾಂ ನೀ ಕುಡಿ ಅಣ್ಣ, ನೀರು ಪಟ್ಟ ನೀರು ಕುಡಿದೆ ಕುಡಿ. ಇಲ್ಲಿ ನೋಡ್ರಿ ಬಂದು ಪೀಚೆ देखो ಪೀಚೆ. ಏ ನೋಡ್ರಿ, पानी पीते पीते लद्दाख पहुंच जाएंगे जे. 10-15 ನಿಮಿಷದಿಂದ ಆತ ಘಾಟ್ನಾಗ ಫುಲ್ಲ ಟ್ರಾಫಿಕ್ ಜಾಮ್. ಎಲ್ಲೆಲ್ಲ ರೋಡ್ ಬಿಟ್ಟು ಇಳಿಸಿ ಏನೇನೋ ಮಾಡಿ ಎಂತೆಂತ ಮಾಡಿ ಒಂದು ಲೆಕ್ಕಕ್ಕೆ ಈಗ ಓಡ್ಸತ್ತೇವೆ ಗಾಡಿ. ಸತ್ಯ, ಇಸ್ಮಾಯಿಲ್, ಸಾಯಿ ಎಲ್ಲ ಹಿಂದದಾರೆ. ಸತ್ಯ ಕಾಣತಾನ ಹಿಂದೆ ನನಗೆ, ಅವನ ಹಿಂದೆ ಅವ್ರಿಬ್ರು ಅದಾರ. Beautiful. What a beautiful traffic jam here. Alto, the Lord Alto ಏನೈತಲ್ಲ, ಏನು ಹೇಳೋದು ಲಾರ್ಡ್ ಆಲ್ಟೋ ಬಗ್ಗೆ. ಇವ್ರಿಗೆ ದಡಕ್ಯಾಗ ಹೊಡ್ಯಾಕೆ ತ್ರಾಸ ಆಕೈತಂದ್ರೆ ಅದಕ್ಕೆ ತೊಗೊಂಬರ್ತಾರಪ್ಪ ಅಂತೀನಿ ಕಾರುಗಳನ್ನ ರೋಡ್ ಮೇಲೆ. ಎಷ್ಟು ಹೆದರ್ತಾರಪ್ಪ ಅನ್ಸ್ ದಡ್ಕ್ಯಾಗ ಸ್ವಲ್ಪ ಜಲ್ದಿ ಹೋಗಕ್ಕೆ. ಇದು ಹೆವಿ ಲೋಡ್ ಅಂತಾರೆ ಇವಕ್ಕೆ. ಮುಂದೇನು ಹೊಂಟೈತೆ ಪೂರಾ ಬಿಲ್ಡಿಂಗ್ ಲೆಕ್ಕಕ್ಕೆ ಒಯ್ತಿರ್ತಾರೆ.
ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡೋಣ. ಸೊ ಹೈವೇದಾಗ 190 ಹೋಗ್ತೇವೆ ಅಂತ ಅನ್ಕೋಬೇಡ್ರಿ. ಬರೀ ಹಿಂಗೆ ಆ್ಯಕ್ಟಿವ ತೊಗೊಂಡು ಬರೋರು ಇರ್ತಾರೆ, ಆ ಕಡೊಮ್ಮೆ ಈ ಕಡೊಮ್ಮೆ ಅಡ್ಡಾಡೋರು, ಪಾಪಾಕಿ ಪರಿಗಳು, ಪಾಪಾಕಿ ಅಂಟಿಗಳು. ಸೊ ಎಲ್ಲ ಥರದ ಸಿಚುವೇಶನ್ ಏನೈತಿ ಹ್ಯಾಂಡಲ್ ಮಾಡೋಕೆ ನೀವು ರೆಡಿ ಆದಿರಪ್ಪ. ಮುಂಜಾನೆ ಹತ್ರ ಸಂಜೆ ಮಠ ಅಂದ್ರಷ್ಟ ಇಂಥ ಲಾಂಗ್ ಟೂರ್ ಮಾಡಿರಿ. ಫಸ್ಟ್ ಇಂದೋರ್ ಕ್ರಾಸ್ ಮಾಡೇವಿ. ಪಚೂರ್ ಐತಿ 172 ಕಿಲೋಮೀಟರ್ಸ್ ಆ್ಯಂಡ್ ಫ್ಯೂಲ್ ರೇಂಜ್ ಐತಿ 173 ಕಿಲೋಮೀಟರ್ಸ್. ಸೊ ಒಮ್ಮೆ ರಿಸರ್ವ್ ಅಂತ ಪೆಟ್ರೋಲ್ ಹಾಕ್ಸೋದೈತಿ. ಫ್ಯೂಲ್ ಪಂಪ್ ಹೊಡೆತ ಬೀಳಾರ್ದಂಗೆ ಮ್ಯಾನೇಜ್ ಮಾಡ್ಬೇಕಲ್ಲ, ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಟೈಮ್ ಆಗೈತಿ 6:05. ಸ್ವಲ್ಪ ಕ್ಲೌಡ್ಸ್ ಅಂತೂ ಸಿಗಂಗಿಲ್ಲ ಅಂತ ಚಂದಾಗ ಅಂದ್ಕೊಂಡಿದ್ದಿಲ್ಲ ಇವತ್ತು. ಬಟ್ ಕ್ಲೌಡ್ಸ್ ಬಂದೇನೈತಿ, ವೆದರ್ ಮಸ್ತ್ ಆಗೈತಿ, ರೈಡ್ ಚೊಕ್ ಹೊಂಟೈತಿ. ಜಸ್ಟ್ ಒಂದು ಬೇಜಾರು ಏನಪ್ಪ ಅಂದ್ರೆ ಇವ ವ್ಲಾಗ್ಸ್ ಏನೈತಿ ಅವತ್ತಿಂದ ಅವತ್ತೇ ಎಡಿಟ್ ಮಾಡಿ ಹಾಕೋಕ್ಕಾಗಂಗಿಲ್ಲ ಡ್ಯೂ ಟು ಟೆಕ್ನಿಕಲ್ ಇಶ್ಯೂ ಅಂದ್ರೆ ಸ್ಲೋ ಲ್ಯಾಪ್ಟಾಪ್, ಸ್ಲೋ ಇಂಟರ್ನೆಟ್ ಸ್ಪೀಡ್, ಇದೆಲ್ಲದ್ರ ಸಂಬಂಧ. ನಂದು ಗ್ಲೌಸ್ ಈ ಪಾರ್ಟ್ ಏನೈತಿ ಹರಿತ, ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ನಿಂತಿದ್ವಿ. ಇಲ್ಲೊಂದು ಆಕ್ಸಿಡೆಂಟ್ ಆದ, ಪಾಪ ಒಬ್ಬರು ಅಜ್ಜಿ ಬಿದ್ದಾರೆ. ಸೊ ಫೈನಲಿ ಒಂದು ಫ್ಯೂಲ್ ಪಂಪ್ ಏನೈತಿ HP ಓಪನ್ ಇದು ಸಿಕ್ತ. 2 ಪಂಪ್ ಬಂದಿದ್ವಿ ಹಿಂದೆ ಆ್ಯಂಡ್ ರೇಂಜ್ ಬರೀ 120 ಉಳಿದೈತೆ. ಏನೋ ಬೆಂಕಿ ಹಚ್ಚಾರು, ಮಸ್ತ್ ಹೊಗೆ ಬಿಸಿ. ಲೆಫ್ಟಿಗೆ ಹೋದ್ರೆ ದೇವಾಸನ್ ಸಿಟಿ ಐತಿ, ಯಾವ್ದು ಬರ್ತೈತಿ. ಈಗ ಇಲ್ಲಿ ಬ್ರಿಡ್ಜ್ ಕೆಳಗೆ ಇಳಿದು ರೈಟ್ ತೊಗೊಂಡ್ರೆ ಆಗ್ರಾಕ್ಕೆ ಹೋಗೋ ರೋಡ. ಆ್ಯಂಡ್ ಆಗ್ರಾ ಈಸ್ ಅನದರ್ 117 ಕಿಲೋಮೀಟರ್ಸ್. आने का रॉन्ग वे में आता है, फिर बात करता है साला. पुष्पा झुकेगा नहीं साला और हम रुकेगा नहीं साला. ನಿಂತ ಪೆಟ್ರೋಲ್ ಹಾಕ್ಸಿದೆ, ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅವ ಮನುಷ್ಯ ಏನೈತಿ 20 ಕ್ವಶನ್ ಕೇಳಿ ಏನೋ ಸ್ಕ್ಯಾಮ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದ. ನಾನು ಸುಳ್ಳು ಏನೈತಿ ಕ್ಯಾಮ್ರಾ ಚಾಲು ಹಿಡಿದು ಬೇಡ ಅಂತಂದು ಸೀದಾ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅಂತಂದು ಹೋಗಿದ್ದೆ. ಮಾತಾಡ್ಕೊಂತ ಅವ ಸ್ಕ್ಯಾಮ್ ಅವ್ನು ಸಕ್ಸಸ್ಫುಲ್ ಆಗಲಿಲ್ಲ. ಯಾಕಂದ್ರೆ ಅವ್ನ ಕಡೆ ಲಕ್ಷ್ಯ ಕೊಡಲಿಲ್ಲ, ಮೀಟ್ರ್ ಎಷ್ಟು ಹಾಕತ್ತಾನೆ ಏನು ನೋಡೋದೀನಿ. ಆ ಟೆನ್ಷನ್ಯಾಗ ಅಣ್ಣ ಪೂರ ಏನೈತಿ ಓವರ್ಫ್ಲೋ ಮಾಡಿ ಒಂದು 30 ರೂಪಾಯಿ ಪೆಟ್ರೋಲ್ ಗಾಡಿ ಮ್ಯಾಗ ಕೆಳಗೆಲ್ಲ ಚಲಿಬಿಟ್ಟ. ನನಗೆ ಟೆನ್ಷನ್ ಆಗಿಬಿಟ್ಟಪ್ಪ. ಇಂಜಿನ್ ಮೊದಲ ಬಿಸಿ ಐತಿ, ಎಲ್ಲರ ಹತ್ತಿಗಿತ್ತಪ್ಪ ಬೆಂಕಿ, ಟ್ರಿಪ್ಪು, ಗಾಡಿ, ಎಕ್ವಿಪ್ಮೆಂಟು, ಎಲೆಕ್ಟ್ರಾನಿಕ್ಸ್ ಎಲ್ಲ ಏನದಾವ ಹಳ್ಳ ಹಿಡಿದಪ್ಪ ಅಂದ್ಕೊಂಡಿದ್ದೆ. ಬಟ್ ಟಚ್ ವುಡ್ ಏನೂ ಆಗಲಿಲ್ಲ. ಆ್ಯಂಡ್ ಬಯಸ್ಕೊಂಡ ಚೆನ್ನಾಗಿ ನನ್ನ ಕಡೆ. ಫಸ್ಟ್ ಮಾಡೋ ಕೆಲಸ ಮಾಡಪ್ಪ, ಆಮೇಲೆ ನಿಂತ್ಬೇಕಂದ್ರೆ 10 ಕ್ವಶನಿಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದೆ. ಟೀಕೆ ಸರ್ ಅಂತಂದ. ಪಚ್ಚೂರೇ ಊರಾಗ ಎಷ್ಟಾಗೈತಿ, ಟೈಮ್ ಎಷ್ಟಾಗೈತಿ? 11:15. ಇಲ್ಲಿ ಹಿಂದೆ ಗಿಡದಾಗ ಕಾಣತ್ತವನ ನೋಡ್ರಲೆ, ಚಿವ್ ಗಿಳಿ ಗಿಡಕ್ಕೆ ತುಂಬ್ಯಾವ ನೋಡ್ರಲೆ. ಗಿಡದಾಗ ಮಾವಿನಕಾಯಿ ಅನ್ಕೊಂಡ್ರೆ ಬಿಟ್ಟವು. ಇಂದೋರ ಆಗ್ರಾದ ನಡಕ್ಕೆ ಪಚ್ಚೂರಿ ಅಂತಿದ್ದು ಊರ. ಇಲ್ಲಿ ಬಂದ್ರೆ ರಾತ್ರಿ ಒಂದ್ಸತಿ ಏನು ಪೊಲೀಸ್ ಸ್ಟೇಷನ್ ಐತಿ ಅದ್ರ ಮ್ಯಾಲಿಂದ ಹಿಂದೆ ಗಿಡದಾಗ ನೋಡ್ರಲೆ ಇಲ್ಲೂ ಕಾಣತ್ತದ. ಎಷ್ಟು ಗಿಳಿ ಅದಾವ ಅಂದ್ರೆ 100 ಗಟ್ಟಲೆ ಅದಾವ ಗಿಳಿ. ಈಗ ಊಟ ಆಗೈತಿ ಆ್ಯಂಡ್ ನಮ್ದು ಯಾವುದಿದೆ ಹೋಟೆಲ್ ರಾಜ್ ಪ್ಯಾಲೇಸ್ ಅಂತೇಳಿ ರೂಮ್ ಮಾಡೀವಿ. ರೂಮ ಹಿಂಗೈತಿ. ಇವತ್ತು ಸ್ವಲ್ಪ ಸಣ್ಣದು ಸಿಕ್ಕೈತಿ ರೂಮ. ಏನು ಮಾಡ್ಕೊಬೇಡ, ಅಡ್ಜಸ್ಟ್ ಮಾಡ್ಕೊ ಸರಿ. ಹೇಳಕ್ಕೇನೋ ಉಳಿದಿಲ್ರಿಪ್ಪ, ಹೇಳ್ಕೊಂತ ಈ ವಿಡಿಯೋ ಎಲ್ಲ ಮುಗಿಸೋಣಂತ. ಜೈ ಶ್ರೀರಾಮ್.